Hello. Hello, sir. Finally. Congratulations. Thank you. Thank you so much. ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಜೀವಮಾನದಲ್ಲಿ ಒಮ್ಮೆ ತಾನು ಮನೆ ಕಟ್ಟಬೇಕು, ತನ್ನ ಸ್ವಂತ ಮನೆಯಲ್ಲಿ ತಾನು ವಾಸಿಸಬೇಕು ಅನ್ನುವಂತಹ ದೊಡ್ಡ ಕನಸನ್ನ ಇಟ್ಕೊಂಡಿರ್ತಾರೆ. ಹಾಗೆ ಬಹಳಷ್ಟು ಜನಕ್ಕೆ ಇದು ಸಾಧ್ಯ ಆಗುತ್ತೆ, ಮತ್ತೊಂದಷ್ಟು ಜನಕ್ಕೆ ಸಾಧ್ಯ ಆಗೋದಿಲ್ಲ. ಇದೇ ರೀತಿಯಾಗಿ ಸಿನಿಮಾದಲ್ಲಿ ನಟಿಸುವಂತಹವರಿಗೂ ಕೂಡ ತಾವು ತಮ್ಮ ಕನಸಿನ ಮನೆಯನ್ನ ಕಟ್ಕೊಳ್ಬೇಕು, ತಮ್ಮ ಜೀವನಕ್ಕೆ ಒಂದು ಆಧಾರವನ್ನ ಇಟ್ಕೋಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ. ಇದೀಗ ಕನ್ನಡ ಕಿರುತೆರೆಯಲ್ಲಿ ಒಂದು ಹೊಸ ಟ್ರೆಂಡ್ ನ ಮೂಡಿಸಿದಂತವರು ಈ ನಟಿ. ಹಾಗೆ ಕನ್ನಡ ಸೀರಿಯಲ್ ನಲ್ಲಿ ನಟಿಸುವುದರ ಮೂಲಕ ತೆಲುಗು ಸೀರಿಯಲ್ಗೂ ಕೂಡ ಕಾಲಿಟ್ರು. ಹಾಗೆ ಕೆಲವು ಕನ್ನಡ ಸಿನಿಮಾಗಳಲ್ಲೂ ಕೂಡ ನಟಿಸಿದವರು. ಹಾಗೆ ಕನ್ನಡ ಸೀರಿಯಲ್ ಅಲ್ಲಿ ಆಗ ಮತ್ತು ಈಗಲೂ ಕೂಡ ನಟನೆಯಲ್ಲಿ ಒಂದು ರೀತಿ ಚಾಪನ್ನ ಮೂಡಿಸಿದಂತಹ ನಟಿ ಅಂತಾನೆ ಹೇಳ್ಬೋದು. ಈಕೆ ಸಂಗೀತ ಕ್ಷೇತ್ರದಲ್ಲೂ ಕೂಡ ಹೆಸರು ಮಾಡಿದ್ದಾರೆ. ಒಳ್ಳೆಯ ಹಾಡುಗಾರ್ತಿ, ಒಳ್ಳೆಯ ನೃತ್ಯಗಾರ್ತಿ, ಒಳ್ಳೆಯ ನಿರೂಪಕಿ ಹಾಗೂ ನಟಿ. ಈಕೆ ನಿಶಾ ರವಿಕೃಷ್ಣನ್. ಕನ್ನಡ ಕಿರುತೆರೆನಲ್ಲಿ ಇವರ ಹೆಸರನ್ನ ಅಮೂಲ್ಯ ಅಂತಾನೆ ಕೇಳ್ಬೋದು. ರೌಡಿ ಬೇಬಿ ಅಂತಾನೆ ಇವರು ಪ್ರಖ್ಯಾತ ಆಗಿದ್ದಾರೆ. ಈಗ ನಿಶಾ ರವಿಕೃಷ್ಣನ್ ರವರು ಇತ್ತೀಚೆಗಷ್ಟೇ ತಮ್ಮ ಹೊಸ ಮನೆಯ ಗೃಹ ಪ್ರವೇಶವನ್ನ ಮಾಡಿದ್ದಾರೆ. ತಾವು ದುಡಿದು ಸಂಪಾದಿಸಿದಂತಹ ದುಡ್ಡಿನಲ್ಲಿ ಸ್ವಂತ ಮನೆಯನ್ನ ಖರೀದಿಸಿ ತನ್ನ ತಂದೆ ತಾಯಿಗೆ ಆ ಮನೆಯನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಬಹಳಾನೇ ಖುಷಿಯಾಗುವಂತಹ ವಿಷಯ. ಎಷ್ಟೋ ಮಕ್ಕಳು ತಮ್ಮ ತಂದೆ ತಾಯಿಗಳು ಹಾಕಿಕೊಟ್ಟಂತಹ ಒಂದು ಭದ್ರ ಬುನಾದಿನಲ್ಲಿ ಬದುಕ್ತಿರ್ತಾರೆ, ಅವರ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇದೀಗ ತಮ್ಮ ತಂದೆ ತಾಯಿಗೋಸ್ಕರ ತಾವೇ ಮನೆ ಖರೀದಿ ಮಾಡಿದ್ದಾರೆ ನಿಶಾ ಅವರು. ಹಾಗೆ ಅವರು ಸ್ವತಃ ಸಂಪಾದಿಸಿದ ದುಡ್ಡು 4 ಸೀರಿಯಲ್ಗಳಲ್ಲಿ, ಸೂಪರ್ ಹಿಟ್ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಹಾಗೆ ಈಕೆಗೆ ಇನ್ನು ಕೇವಲ 25 ವರ್ಷ ವಯಸ್ಸು ಅಷ್ಟೇ. ಇಷ್ಟು ಚಿಕ್ಕ ವಯಸ್ಸಿಗೆ ಈಕೆ ಬರೋಬ್ಬರಿ 2 ಕೋಟಿ ಬೆಲೆ ಬಾಳುವಂತಹ ಮನೆಯನ್ನ ಖರೀದಿಸಿದ್ದಾರೆ. ಹಾಗೂ ಆ ಮನೆಗೆ ವಾಸ್ತವಂ ಅನ್ನುವಂತಹ ಹೆಸರನ್ನ ಇಟ್ಟು ಮನೆಯ ಗೃಹ ಪ್ರವೇಶ ಮಾಡಿದ್ದಾರೆ. ಇಷ್ಟಕ್ಕೂ ನಿಶಾ ರವಿಕೃಷ್ಣನ್ ಬಗ್ಗೆ ನಿಮಗೆ ಎಷ್ಟು ಗೊತ್ತು, ಆಕೆಯ ಹಿನ್ನೆಲೆ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮ್ಮ ಚಾನೆಲ್ ನಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ನಿಶಾ ರವಿಕೃಷ್ಣನ್ ಅವರು ಮೂಲತಃ ಇವರು ಮಲಯಾಳಿಯವರು. ಆದ್ರೆ ಈಕೆ ಹುಟ್ಟಿದ್ದು ನಮ್ಮ ಕರ್ನಾಟಕದಲ್ಲಿ ಹಾಸನ ಜಿಲ್ಲೆಯಲ್ಲಿ ಹುಟ್ಟುತ್ತಾರೆ. 2000 ಇಸ್ವಿನಲ್ಲಿ ಜೂನ್ 9, 2000ರಲ್ಲಿ ಹಾಸನದ ಸಕಲೇಶಪುರದಲ್ಲಿ ಜನಿಸ್ತಾರೆ. ಇವರ ತಂದೆ ರವಿಕೃಷ್ಣನ್ ಅಂತ. ಹಾಗೆ ಇವರು ಮಂಡ್ಯ ರಮೇಶ್ ರವರ ತಂಡದಲ್ಲಿ ಕೆಲವೊಂದಷ್ಟು ಬೀದಿ ನಾಟಕದಲ್ಲಿ ಅಭಿನಯಿಸಿರ್ತಾರೆ ಇವರ ತಂದೆ ರವಿಕೃಷ್ಣನ್ ರವರು. ಆದ್ರಿಂದಾಗಿ ಈಕೆಗೆ ಸ್ವಾಭಾವಿಕವಾಗಿ ಇವರಿಗೂ ಕೂಡ ಆ ಒಂದು ನಟನೆಯಲ್ಲಿ ಆಸಕ್ತಿ ಅನ್ನೋದು ಮೂಡಿ ಬರುತ್ತೆ. ತದನಂತರ ಅವರು ಕ್ಲಾಸಿಕಲ್ ಡ್ಯಾನ್ಸ್ ಅನ್ನ ಕಲಿತಾರೆ. ಹಾಗೆ ತಮ್ಮ 6ನೇ ವಯಸ್ಸಿಗೆ ಅವರು ಮೀಡಿಯಾಗೆ ಕಾಲನ್ನ ಇಡ್ತಾರೆ. ಅಂದ್ರೆ ಟೆಲಿವಿಷನ್ ನಲ್ಲಿ ಪ್ರಸಾರವಾಗ್ತಿದ್ದಂತಹ ಚಿಂಟು ಟಿವಿನಲ್ಲಿ ಒಂದಷ್ಟು ಕಾರ್ಯಕ್ರಮಕ್ಕೆ ಇವರು ಆಂಕರಿಂಗ್ ಅನ್ನ ಮಾಡ್ತಾರೆ. ಅಂದ್ರೆ ನಿರೂಪಣೆಯನ್ನ ಮಾಡುವುದರ ಮೂಲಕ ಇವರು ಟೆಲಿವಿಷನ್ಗೆ ಕಾಲನ್ನ ಇಡ್ತಾರೆ. ಹಾಗೆ ಸುಮಾರು 4 ವರ್ಷಗಳ ಕಾಲ, ಅಂದ್ರೆ 6ನೇ ತರಗತಿಯಿಂದ 10ನೇ ತರಗತಿಗೆ ಬರೋವರೆಗೂ ಕೂಡ ಇವರು ಚಿಂಟು ಚಾನೆಲ್ ನಲ್ಲಿ ನಿರೂಪಣೆ ಕಾರ್ಯವನ್ನ ಮಾಡ್ತಾರೆ. ಹಾಗೆ ಅದಾದ ನಂತರ ಇವರು ಭರತನಾಟ್ಯವನ್ನ ಕಲಿತಾರೆ. ಹಾಗೆ ಸಂಗೀತ ಕ್ಷೇತ್ರದಲ್ಲೂ ಕೂಡ ಅದನ್ನ ಸಂಗೀತವನ್ನು ಕೂಡ ಕಲ್ತ್ಕೊಳ್ತಾರೆ. ಹಾಗೆ ಇವರು ಬಹಳಷ್ಟು ಆಡಿಷನ್ ಕೊಡ್ತಾ ಇರ್ತಾರೆ ಸೀರಿಯಲ್ಗಾಗಿ. ಆ ಒಂದು ಸಂದರ್ಭದಲ್ಲಿ ಸಿಕ್ಕಿದ್ದು 2018ರಲ್ಲಿ ಬಂದಂತಹ ಸೀರಿಯಲ್ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಸರ್ವಮಂಗಳ ಮಾಂಗಲ್ಯ ಅಂತ ಹೇಳಿ ಒಂದು ಸೀರಿಯಲ್ ನಲ್ಲಿ ಲೀಡ್ ನಟಿಯ ತಂಗಿಯ ಪಾತ್ರಕ್ಕೆ ಇವರು ಸೆಲೆಕ್ಟ್ ಆಗ್ತಾರೆ. ಆ ಒಂದು ಪಾತ್ರವನ್ನ ನಿಭಾಯಿಸ್ತಾರೆ. ಅದಾದ ನಂತರ ಇವರಿಗೆ ಒಂದು ದೊಡ್ಡ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿಕೊಟ್ಟಂತಹ ಸೀರಿಯಲ್ ಅಂದ್ರೆ ಅದು ಕಲರ್ಸ್ ಕನ್ನಡ ವಾಹಿನಿ, ಜಿ ಕನ್ನಡ ವಾಹಿನಿಯಲ್ಲಿ ಬಂದಂತಹ ಗಟ್ಟಿ ಮೇಳ ಸೀರಿಯಲ್. ಗಟ್ಟಿ ಮೇಳ ಸೀರಿಯಲ್ ನಲ್ಲಿ ಇವರಿಗೆ ಲೀಡ್ ನಾಯಕ ನಟಿ ಪಾತ್ರವನ್ನ ತಂದುಕೊಡುತ್ತೆ. ಅದರಲ್ಲೂ ಕೂಡ ಸೀರಿಯಲ್ ನ ಒಂದು 4 ಜನ ಅಕ್ಕ ತಂಗಿಯರ ಪಾತ್ರದಲ್ಲಿ ಇವರು 2ನೇ
ಪಾತ್ರದಲ್ಲಿ ಪ್ರಮುಖವಾಗಿ ಮಿಂಚುತ್ತಾರೆ. ಬಹಳಷ್ಟು ಮೋಡಿ ಮಾಡುತ್ತೆ ಇವರ ಮತ್ತೆ ಇವರ ಪೇರ್ ಏನಿತ್ತು ರಕ್ಷ್ ಅವರ ಜೊತೆಗೆ ಇವರ ಇಬ್ಬರ ಒಂದು ಪೇರು ಇಡೀ ಸೀರಿಯಲ್ ಅನ್ನ ನುಂಗಿ ಹಾಕಿಬಿಡುತ್ತೆ ಅಂತಾನೆ ಹೇಳ್ಬೋದು. ಇವರ ನೋಡೋದಕ್ಕೆ ಇವರ ನಟನೆಯನ್ನ ನೋಡೋದಕ್ಕೆ ಬಹಳಷ್ಟು ಜನ ಸೀರಿಯಲ್ ನ ನೋಡ್ತಾ ಇದ್ರು. ಹಾಗೆ ಬಹಳಷ್ಟು ವರ್ಷ ಹಾಗೆ ಬಹಳಷ್ಟು ಸಾವಿರಾರು ಎಪಿಸೋಡ್ಗಳು ಈ ಒಂದು ಸೀರಿಯಲ್ ನ ಕಂಪ್ಲೀಟ್ ಮಾಡಿದೆ. ಹಾಗೆ ಕನ್ನಡದ ಅತ್ಯುತ್ತಮ ನಾಯಕಿ ಅನ್ನುವಂತಹ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾರೆ ಆ ಸೀರಿಯಲ್ಗಾಗಿ. ಹಾಗೆ 2019ರಲ್ಲಿ ಬೆಂಗಳೂರು ಟೈಮ್ಸ್ ನ ಮೋಸ್ಟ್ ಡಿಸೈರಬಲ್ ವಿಮೆನ್ ಲಿಸ್ಟ್ ನಲ್ಲಿ ಸ್ಥಾನವನ್ನ ಪಡ್ಕೊಳ್ತಾರೆ. ಕನ್ನಡದ ಗಟ್ಟಿಮೇಳದ ಜೊತೆಗೆ ತೆಲುಗಿನ ಮುತ್ಯಾಮಂತ ಮುದ್ದು ಸೀರಿಯಲ್ ನಲ್ಲಿ ಕೂಡ ಇವರಿಗೆ ನಟನಿಗೆ ಆಫರ್ ಬರುತ್ತೆ, ಅದರಲ್ಲೂ ಕೂಡ ನಟಿಸ್ತಾರೆ. ಅದರ ಉತ್ತಮ ಅಭಿನಯದಿಂದ ಅವರಿಗೆ ಮತ್ತೊಂದು ಸೀರಿಯಲ್ ಕೂಡ ತೆಲುಗಿನಲ್ಲಿ ಸಿಗುತ್ತೆ. ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಹಿಂದಿಂದನೇ 2 ಸೀರಿಯಲ್ ಗಳನ್ನ ಇವರು ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಈಕೆ ನಟನೆ ಮಾತ್ರದಲ್ಲಿ ಅಲ್ಲ, ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ನಮ್ಮ ಸರಿಗಮಪ ಶೋನಲ್ಲೂ ಕೂಡ ಇವರು ಗೆಸ್ಟ್ ಆಗಿ ಬಂದು ಹಾಡನ್ನ ಆಡಿದ್ದಾರೆ. ಬಹಳಷ್ಟು ಮೋಡಿ ಮಾಡಿದಂತಹ ವಾಯ್ಸ್ ಅಂತ ಹೇಳ್ಬೋದು. ನಾವು ನಟಿಯರನ್ನ ನೋಡಿದಾಗ ಬರೀ ಅವರು ಡೈಲಾಗ್ಗೆ ಕೂಡ ಬೇರೆಯವ್ರ ಮೇಲೆ ವಾಯ್ಸ್ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ, ಅಂದ್ರೆ ಡಬ್ ಮಾಡುವಂತ ವಿಷಯದಲ್ಲಿ. ಆದ್ರೆ ಮೂಲತಃ ಮಲಯಾಳಿದವರಾದ್ರೂ ಕೂಡ ಇವರು ಕನ್ನಡವನ್ನ ಬಹಳ ಸ್ಪಷ್ಟವಾಗಿ ಮಾತಾಡ್ತಾರೆ. ಯಾಕಂದ್ರೆ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಕೂಡ ಕರ್ನಾಟಕದಲ್ಲಿ, ಇವರ ಎಜುಕೇಶನ್ ಆಗಿದ್ದು ಬೆಂಗಳೂರಿನಲ್ಲಿ ಆದ ಕಾರಣ ಇವರಿಗೆ ಭಾಷೆಯ ಮೇಲೆ ಬಹಳಷ್ಟು ಹೋಲ್ಡಿಂಗ್ ಇದೆ ಅಂತಾನೆ ಹೇಳ್ಬೋದು. ಅತ್ಯದ್ಭುತವಾಗಿ ಅಭಿನಯ ಮಾಡ್ತಾರೆ. ಹಾಗೆ ಯಾವುದೇ ರೀತಿಯಾದಂತಹ ಬ್ಲಾಕ್ ಮಾರ್ಕ್ ಇಲ್ಲದೆ ಇರುವಂತಹ ನಟಿ ಅಂತ ಹೇಳ್ಬೋದು. ಇದುವರೆಗೂ ಕೂಡ ಇವರ ಹೆಸರು ಯಾವುದೇ ಒಬ್ಬ ನಟನ ಜೊತೆಗೆ ಸಹ ಕಲಾವಿದನ ಜೊತೆಗೂ ಕೂಡ ತಳುಕಿ ಹಾಕಿಕೊಂಡಿಲ್ಲ. ಆ ರೀತಿಯಾಗಿ ಈ ನಟಿ ತಮ್ಮ ಸಿನಿಮಾ ಕೆರಿಯರ್ ನಲ್ಲಿ ತಮ್ಮ ರಂಗಭೂಮಿನಲ್ಲಾಗಿರ್ಬೋದು ಅಥವಾ ಸೀರಿಯಲ್ ನಲ್ಲಾಗಿರ್ಬೋದು ಅವರನ್ನ ಅವರು ಸಾಬೀತುಪಡಿಸ್ಕೊಂಡಿದ್ದಾರೆ. ಹಾಗೆ ಇದೀಗ ಜಿ ಕನ್ನಡ ವಾಹಿನಿಯಲ್ಲಿ ಅವರ ಅಣ್ಣಯ್ಯ ಸೀರಿಯಲ್ ಪ್ರಸಾರ ಆಗ್ತಾ ಇದೆ. ಇದು ಕೂಡ ಬಹಳಷ್ಟು ಜನರಿಗೆ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಬಹಳಷ್ಟು ಜನ ಬಹಳ ಆಸಕ್ತಿಯಿಂದ ನೋಡುವಂತಹ ಸೀರಿಯಲ್ ಗಳಲ್ಲಿ ಅಣ್ಣಯ್ಯ ಸೀರಿಯಲ್ ಕೂಡ ಒಂದು. ಹಾಗೆ ಈಕೆ ಸೀರಿಯಲ್ ಮಾತ್ರ ಸೀಮಿತವಾಗಿರದೆ ಅಥವಾ ಹಾಡುಗಾರಿಕೆ ಮಾತ್ರ ಅಲ್ಲದೆ ಭರತನಾಟ್ಯವಲ್ಲದೆ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಇಷ್ಟಕಾಮ್ಯ ಸಿನಿಮಾನಲ್ಲಿ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಇವರು ಕಾಣಿಸ್ಕೊಂಡಿದ್ರು. ಹಾಗೆ 2024 ನವೆಂಬರ್ ನಲ್ಲಿ ತೆರೆ ಕಂಡಂತಹ ಕನ್ನಡದ ವಿಮರ್ಶಾತ್ಮಕ ಚಲನಚಿತ್ರ ಅಂಶುನಲ್ಲಿ ಇವರು ಮೇನ್ ಲೀಡ್ ಆಗಿ ಕ್ಯಾರೆಕ್ಟರ್ ನ ಮಾಡಿದ್ದಾರೆ. ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅಂಶುದಲ್ಲಿ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಅದು. ಹಾಗೆ ಏಕ ವ್ಯಕ್ತಿ ಪಾತ್ರವನ್ನ ಅಭಿನಯಿಸಿದ್ದಾರೆ ನಟಿ ಅಮೂಲ್ಯರವರು. ಇವರ ಹೆಸರನ್ನ ನಾನು ಯಾಕೆ ಅಮೂಲ್ಯ ಅಂತ ಹೇಳಿದೆ ಅಂದ್ರೆ ಅವರು ಬಹಳಷ್ಟು ಜನಕ್ಕೆ ಅಮೂಲ್ಯ ಅಂತಾನೆ ಚಿರಪರಿಚಿತ ಇರುವಂತಹವರು. ಅವರ ಹೆಸರು ನಿಶಾ ಆಗಿದ್ರು ಕೂಡ ಅವರ ಗಟ್ಟಿಮೇಳ ಸೀರಿಯಲ್ ಮೂಲಕ ಬಹಳಷ್ಟು ಜನರಿಗೆ ಆಲ್ಮೋಸ್ಟ್ ಕರ್ನಾಟಕಕ್ಕೆ ಅವರು ಅಮೂಲ್ಯ ಅಂತಾನೆ ಅವರು ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾರೆ. ಹಾಗೆ ಇವರು ತೆಲುಗಿನಲ್ಲಿ ಮುತ್ಯಾಮಂತ ಮುದ್ದು ನಂತರ ಮತ್ತೊಂದು ಸೀರಿಯಲ್ ಅನ್ನ ಮಾಡ್ತಾರೆ, ಅಮ್ಮಾಯಿಗಾರು ಅಂತ ಹೇಳಿ. ಆ ಅಮ್ಮಾಯಿಗಾರು ಸೀರಿಯಲ್ ಕೂಡ ತೆಲುಗಿನಲ್ಲಿ ಬ್ಲಾಕ್ ಬಸ್ಟರ್ ಸೀರಿಯಲ್ ಆಗುತ್ತೆ. ಈಗ ಅಣ್ಣಯ್ಯ ಸೀರಿಯಲ್ ನಲ್ಲಿ ಪಾರು ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ಬಹಳಷ್ಟು ಜನರಿಗೆ ಇಷ್ಟ ಆಗಿದೆ. ಇದೀಗ ಈ ನಟಿ ತಮ್ಮ ಜೀವನದ ಬಹಳ ಮಹತ್ವದ ಒಂದು ಕೆಲಸವನ್ನ ಮಾಡಿದ್ದಾರೆ. ತಾವು 25ನೇ ವಯಸ್ಸಿಗೆ ತಾವು ಸಂಪಾದಿಸಿದಂತಹ ದುಡ್ಡಿನಲ್ಲಿ ಮನೆಯನ್ನ ಕೊಂಡುಕೊಂಡಿದ್ದಾರೆ. ಅದು ಕೂಡ ನಮ್ಮ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಈಕೆ ಮನೆಯನ್ನ ಖರೀದಿಸಿದ್ದಾರೆ. 2 ಕೋಟಿ ಬೆಲೆ ಬಾಳುವಂತಹ ಮನೆಯನ್ನ ಖರೀದಿಸಿದ್ದಾರೆ. ಅತಿ ಚಿಕ್ಕ ವಯಸ್ಸಿಗೆ ಈ ನಟಿ ಮನೆಯನ್ನ ಕಟ್ಟಿಸುವುದರ ಮೂಲಕ ಅಥವಾ ಮನೆಯನ್ನ ತೆಗೆದುಕೊಳ್ಳೋದ್ರ ಮೂಲಕ ಬಹಳಷ್ಟು ನಟಿಯರಿಗೆ ಸ್ಫೂರ್ತಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಹಳಷ್ಟು ಸಿನಿಮಾ ಆಕ್ಟರ್ಸ್ ಗಳನ್ನ ನಾವು ನೋಡಿದೀವಿ. ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಕೋಟಿ ಸಂಪಾದಿಸಿದ್ರು ಕೂಡ ಕೊನೆಗೆ ದುಡಿದಿದ್ದೆಲ್ಲವನ್ನ ಕೂಡ ಕಳ್ಕೊಂಡಿರೋರು ಇದ್ದಾರೆ. ಆದ್ರೆ ಈಗಿನ ಕಾಲಮಾನದ ನಟ ನಟಿಯರು ಬಹಳ ಬುದ್ಧಿವಂತರಾಗಿರ್ತಾರೆ. ಅವರು ಮೊದಲಿಗೆ ಅವರಿಗೆ ಏನು ಬೇಸಿಕ್ಸ್ ಬೇಕು ಅವುಗಳನ್ನೆಲ್ಲನೂ ಕೂಡ ಫುಲ್ಫಿಲ್ ಮಾಡ್ಕೊಳ್ತಾರೆ. ತದನಂತರ ಅವರು ನಿರ್ಮಾಣಕ್ಕೋ ಅಥವಾ ಮತ್ತೊಂದಕ್ಕೋ ಕೈ ಹಾಕ್ತಾರೆ. ಈಕೆ ದುಡ್ಡು ಬಂತು ಅಂತ ಹೇಳಿ ಆ ದುಡ್ಡನ್ನ ಅನಾಯಾಸವಾಗಿ ಪೋಲ್ ಮಾಡ್ಲಿಲ್ಲ. ಎಲ್ಲೂ
ಕೂಡ ಆಡಂಬರದ ಜೀವನವನ್ನ ಮಾಡಲಿಲ್ಲ. ಮರ್ಸಿಡಿಸ್ ಬೆಂಚೋ ಅಥವಾ BMW ಕಾರೋ, ಆಡಿ ಕಾರನ್ನು ತಗೊಂಡು ಶೋ ಆಫ್ ಮಾಡಲಿಲ್ಲ. ಬದಲಿಗೆ ತನಗೆ ಬೇಕಾದಂತಹ ಸ್ವಂತ ಸೂರನ್ನ ಮಾಡಿಕೊಂಡ್ರು, ತನ್ನ ತಂದೆ ತಾಯಿಗೆ ಆಸರೆಯಾಗಿ ನಿಂತ್ರು. ಇದೀಗ ಆಕೆಯ ಕನಸಿನ ಮನೆಯಲ್ಲಿ ಆಕೆ ಯಾವುದೇ ರೀತಿ ಚಿಂತೆ ಇಲ್ಲದೆ ಜೀವನವನ್ನ ಮಾಡ್ಬೋದು. ಯಾರಿಗೂ ಕೂಡ ಬಾಡಿಗೆ ಕಟ್ಟಬೇಕು, ಯಾವುದೋ ಓನರ್ ಮಾತು ಕೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬೇಸಿಕ್ಸ್, ನಮ್ಗೆ ಪ್ರಮುಖವಾಗಿ ಮನುಷ್ಯನಿಗೆ ಬೇಕಾಗಿರುವಂತಹ ಬೇಸಿಕ್ ನೀಡ್ ನಲ್ಲಿ ಗಾಳಿ, ನೀರು, ಊಟ, ಬಟ್ಟೆ ಹೇಗೋ ಹಾಗೆ 5ನೇ ಪ್ರಮುಖವಾದಂತಂದ್ರೆ ಅದು ಮನೆ. ಆ ಸೂರನ್ನ ಈಕೆ ಭದ್ರಪಡಿಸ್ಕೊಂಡಿದ್ದಾರೆ. ಇದು ನಾವು ಮೆಚುರಿಟಿ ಅಂತ ಅಂದ್ರೆ ಇದು ಅವರ ಒಂದು ಉತ್ತಮ ನಿರ್ಧಾರ ಅನ್ನೋದು. ಯಾಕಂದ್ರೆ ಕಾರನ್ನಾಗಿರ್ಬೋದು ಮತ್ತೇನೇ ತೆಗೆದುಕೊಂಡ್ರು ಕೂಡ ಅದು ಅವರಿಗೆ ಮುಂದೆ ಅದು ಯಾವುದೇ ರೀತಿಯಾದಂತಹ ಉಪಯೋಗಕ್ಕೆ ಬರಲ್ಲ. ಅದು ಎಲೆಕ್ಟ್ರಾನಿಕ್ ಆಗಿರ್ಬೋದು ಅಥವಾ ಅದು ಒಂದು ವಸ್ತು ಆಗಿರುತ್ತೆ. ಆದ್ರೆ ಮನೆ ಅನ್ನೋದು ಇದೆಯಲ್ಲ, ಅದು ಅವರಿಗೆ ಮುಂದೆ ಇವ್ರು 2 ಕೋಟಿ ಕೊಟ್ಟಿದ್ರು, ಅದು ಮುಂದೆ 3-4 ಕೋಟಿಗೆ ಬೆಲೆ ಬಾಳುತ್ತೆ. ಅವರು ಜೀವಿತಾವಧಿ ಅವರ ಮಕ್ಕಳು ನೆಮ್ಮದಿಯಾಗಿ ಆ ಒಂದು ಸೂರಿನಲ್ಲಿ ಬಾಳಬಹುದು. ಆ ರೀತಿ ಆ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡು ಆಕೆ ಆ ಒಂದು ಮನೆ ಮೇಲೆ ಇನ್ವೆಸ್ಟ್ ಮಾಡಿದಾರಲ್ಲ, ಇದನ್ನ ಬಹಳಷ್ಟು ಜನ ಶ್ಲಾಘಿಸಿದ್ದಾರೆ. ಅದರಲ್ಲೂ ಕೂಡ ಇಷ್ಟು ಚಿಕ್ಕ ವಯಸ್ಸಿಗೆನೆ 25 ವರ್ಷಕ್ಕೇನೆ ಬೆಂಗಳೂರಿನಲ್ಲಿ ಸ್ವಂತ ಮನೆ ಮಾಡೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ದೊಡ್ಡ ಸಾಧನೆಯೇ ಸರಿ ಅಂತಾನೆ ಹೇಳ್ಬೋದು. ಹಾಗೆ ಇವರು ಬ್ಯಾಂಗಳೂರು ವಾಹಿನಿ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ರು. ಸಾಕಷ್ಟು ಆಡಿಷನ್ ಗಳನ್ನ ಕೊಟ್ಟ ನಂತರ ಇವರಿಗೆ ಗಟ್ಟಿ ಮೇಳದಲ್ಲಿ ಲೀಡ್ ರೋಲ್ ಸಿಕ್ತು. ಆ ಒಂದು ರೋಲ್ ಇವರ ಜೀವನವನ್ನೇ ಬದಲಾಯಿಸ್ತು ಅಂತ ಹೇಳ್ಬೋದು. ಎಷ್ಟು ಫೇಮ್ ತಂದ್ಕೊಡ್ತು ಅಂತಂದ್ರೆ, ಈ ನಟಿ ಈಗೇನು ಮನೆಯನ್ನ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವಾಯ್ತು, ಇದು ಈಕೆಗೆ ಸಿಕ್ಕಂತಹ ಸಕ್ಸಸ್ ನಿಂದ ಒಂದು ಎಪಿಸೋಡ್ಗೆ ನಟಿ 40,000 ರೂಪಾಯಿಗಳ ಸಂಭಾವನೆಯನ್ನ ಪಡ್ಕೊಳ್ತಾರೆ ಅಂತ ಕೂಡ ಹೇಳ್ಕೊಳ್ಳಲಾಗಿದೆ. ಅಂದ್ರೆ ಮೂಲಗಳ ಪ್ರಕಾರ ಆಕೆಯ ಒಂದು ಎಪಿಸೋಡ್ ನ ರೆಮ್ಯುನರೇಷನ್ ಬಂದು 40,000 ಇದೆ ಅಂತ ಹೇಳಿದ್ರು. ಹಾಗೆ ಮಗಳ ಒಂದು ಈ ಸಾಧನೆಗೆ ತಂದೆ ತಾಯಿಯ ಪರಿಶ್ರಮ ಬಹಳ ಇದೆ. ಚಿಕ್ಕನಿಂದನೂ ಕೂಡ ಆಕೆಯ ಎಲ್ಲ ಅಭಿರುಚಿಗಳಿಗೆ ಇವರು ಪ್ರೋತ್ಸಾಹವನ್ನ ಕೊಟ್ಕೊಂಡು ಬಂದ್ರು. ಅದರಲ್ಲೂ ಆಕೆಯ ತಾಯಿ ನೋಡೋದಕ್ಕೆ ಅವರಿಬ್ರು ಕೂಡ ಬಹಳ ಯಂಗ್ ಆಗಿದ್ದಾರೆ. ಅವರ ತಂದೆ ತಾಯಿ, ಅವರ ತಾಯಿಯನ್ನ ನೋಡಿದ್ರೆ ಅವ್ರ ತಾಯಿ ಅನ್ಸೋದೇ ಇಲ್ಲ. ಆಕೆ ಬಹಳಷ್ಟು ಯಂಗ್ ಆಗಿದ್ದಾರೆ. ಆಕೆಯ ಅಕ್ಕನ ರೀತಿ ಕಾಣಿಸ್ತಾರೆ. ಅವರ ತಾಯಿ ಹೆಸರು ಉಷಾ ಅಂತ ಹೇಳಿ. ಮಗಳ ಎಲ್ಲಾ ಆಕ್ಟಿವಿಟೀಸ್ ಗಳು ಕೂಡ, ಚಟುವಟಿಕೆಗಳಲ್ಲೂ ಕೂಡ ಮುಂದಾಳತ್ವವನ್ನ ತೆಗೆದುಕೊಂಡು ಕರ್ನಾಟಿಕ್ ಮ್ಯೂಸಿಕ್ ಕಲಿಸೋದಾಗಿರ್ಬೋದು, ಭರತನಾಟ್ಯದ ಕ್ಲಾಸ್ ಹಾಕೋದಾಗಿರ್ಬೋದು, ಅಥವಾ ಆಕೆಯನ್ನ 6ನೇ ತರಗತಿ ಇರ್ಬೇಕಾದ್ರೇನೆ ಆಕೆಗೆ ಆಂಕರಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಆಕೆಯನ್ನ ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು, ಆಕೆಗೆ ಹೇಳ್ಕೊಡೋದು, ಎಲ್ಲ ಕೆಲಸವನ್ನ ಮಾಡಿದ್ರು. ಈ ರೀತಿಯಾದಂತಹ ಒಂದು ನಿಲುವನ್ನ ಅಥವಾ ಆ ಮಕ್ಕಳ ಮೇಲಿನ ಗಮನವನ್ನ ತಂದೆ ತಾಯಿಗಳು ತೆಗೆದುಕೊಳ್ಳೋದಾದ್ರೆ ಎಲ್ಲಾ ಮಕ್ಕಳು ಕೂಡ ಏನಾದರೂ ಒಂದು ಸಾಧನೆಯನ್ನ ಮಾಡ್ತಾರೆ. ಆದ್ರೆ ನಮ್ಮಂತಹ ಎಷ್ಟೋ ಜನ ಪೇರೆಂಟ್ಸ್ ಗಳಿಗೆ ಆ ಅವಕಾಶ ಸಿಕ್ಕಲ್ಲ. ಯಾಕಂದ್ರೆ ದುಡಿಯುವಂತಹ ಅನಿವಾರ್ಯತೆ ಬಹಳಷ್ಟು ಇರುತ್ತೆ. ನಾವು ದುಡಿದಾಗ್ಲೇ ಮಕ್ಕಳ ಎಜುಕೇಶನ್ ಆಗಿರ್ಬೋದು, ಮನೆಯನ್ನಾಗಿರ್ಬೋದು ನೋಡ್ಕೊಳ್ಳೋದಕ್ಕಾಗತ್ತೆ. ಆಸೆ ಇದ್ದು ಮಕ್ಕಳಿಗೆ ಏನೋ ಒಂದು ಮಾಡಿಸ್ಬೇಕು ಅಂದ್ರೂ ಕೂಡ ಸಾಧ್ಯವಾಗದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ತಂದೆ ತಾಯಿಯರು ಇರ್ತಾರೆ. ಆದ್ರೆ ಆಕೆಗೆ ಒಳ್ಳೆಯ ತಂದೆ ತಾಯಿ ಆಗಿರ್ಬೋದು ಅಥವಾ ಫಿನಾನ್ಷಿಯಲಿ ಅವ್ರಿಗೆ ಯಾವುದೇ ರೀತಿ ಬರ್ಡನ್ ಇರ್ಲಿಲ್ಲ ಅಂತ ಕಾಣುತ್ತೆ. ಆದ ಕಾರಣ ಆಕೆಗೆ ಎಲ್ಲ ರೀತಿಯ ಸವಲತ್ತುಗಳು ಸಿಕ್ಕಿ ಇದೀಗ ಆಕೆ ತನ್ನ ತಂದೆ ತಾಯಿಗೆ ತಾನು ದುಡಿದಂತಹ ದುಡ್ಡಿನಲ್ಲಿ ಮನೆಯನ್ನ ಕಟ್ಟಿಸ್ಕೊಟ್ಟಿದ್ದಾರೆ. ಹಾಗೆ ಇದೀಗ ಈಕೆ ತಮ್ಮ ಸ್ವಂತ ಯೂಟ್ಯೂಬ್ ಚಾನೆಲ್ ಕೂಡ ಓಪನ್ ಮಾಡಿದ್ದಾರೆ. ಅವರದ್ದೇ ಆದಂತಹ ಯೂಟ್ಯೂಬ್ ಚಾನೆಲ್ ಕೂಡ ಅವರು ರನ್ ಮಾಡ್ತಾ ಇದ್ದಾರೆ. ಇದೆಲ್ಲದರಿಂದ ಕೂಡ ಆಕೆ ಬಿಸಿ ಇದ್ದಾರೆ. 4 ಸೀರಿಯಲ್ಗಳಲ್ಲಿ ಅಭಿನಯಿಸಿದಂತದ್ದು. ಹಾಗೆ ಇದೀಗ ಪ್ರಸ್ತುತ 2 ಸೀರಿಯಲ್ಗಳನ್ನ ಒಟ್ಟೊಟ್ಟಿಗೆ ಅಭಿನಯಿಸ್ತಿದ್ದಾರೆ. ಮಧ್ಯೆ ಸಿನಿಮಾಗಳಿಗೂ ಕೂಡ ಹೋಗಿ ಬರ್ತಾರೆ. ತದನಂತರ ಅವರು ಮ್ಯೂಸಿಕ್ ಅನ್ನು ಕೂಡ ಕಲಿತಾ ಇದ್ದಾರೆ. ಹಾಗೆ ಅವರು ಹಾಡನ್ನು ಕೂಡ ಹಾಡ್ತಾರೆ. ಇಷ್ಟೆಲ್ಲ ಬಿಸಿ ಇರುವಂತಹ ನಟಿ ಜೊತೆಗೆ ಯೂಟ್ಯೂಬ್ ಚಾನೆಲ್ ಕೂಡ ರನ್ ಮಾಡ್ತಾ ಇದ್ದಾರೆ. ಇದಲ್ವಾ ಚಿಕ್ಕ ವಯಸ್ಸಿಗೆ ತಮ್ಮನ್ನ ತಾವು ಬ್ಯುಸಿಯಾಗಿ ಇಟ್ಕೊಂಡು ತಮ್ಮ ಕನಸನ್ನ ಸಾಕಾರಗೊಳಿಸ್ಕೊಳ್ಳೋದು ಅಂತಂದ್ರೆ ಇದರಿಂದ ಬಹಳಷ್ಟು ಯೂತ್ಸ್ ಈಗ್ಲೂ ಕೂಡ 25 ವರ್ಷ ಆದ್ರೂ ಕೂಡ ತಂದೆ ತಾಯಿಯ ಅರ್ನಿಂಗ್ಸ್ ನಲ್ಲೇ ಬದುಕ್ತಾ ಇರುವಂತಹ ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇರುವಂತಹದ್ರಲ್ಲಿ ಈಕೆ ಅವರೆಲ್ಲರ ಮಧ್ಯೆ ವಿಶೇಷವಾಗಿ ಕಾಣಿಸ್ತಾರೆ. ಯಾಕಂದ್ರೆ ಆಕೆ ತೆಗೆದುಕೊಂಡಂತಹ ಈ ಒಂದು ಈ ಚಿಕ್ಕ ವಯಸ್ಸಿಗೆ ಮಾಡಿರುವಂತಹ ಒಂದು ಸಾಧನೆ ಅಂತ ಹೇಳಿರ್ಬೋದು. ಯಾವುದೋ ಅವಾರ್ಡ್ ಅನ್ನ ಗೆದ್ದಿರೋದು ಮತ್ತೊಂದನ್ನು ನಾವು ಶ್ಲಾಘಿಸ್ತೀವಿ. ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಮನೆ ಕಟ್ಟಿಸಿರೋದು ಕೂಡ ಅಂತದ್ದೇ ದೊಡ್ಡದು. ಯಾಕಂದ್ರೆ 2 ಕೋಟಿ
ದುಡ್ಡು ಅಂತಂದ್ರೆ ಅಷ್ಟು ಬೆಲೆ ಬಾಳುವಂತಹ ಮನೆ ಕಟ್ಟಿಸಿದ್ದಾರೆ, ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಅದು ಸಾಮಾನ್ಯ ಮಾತಲ್ಲ. ನಟಿಗೆ ಬಹಳಷ್ಟು ಅಪಾರ್ಚುನಿಟಿಗಳಿದೆ, ಅವಕಾಶಗಳಿದೆ, ಇನ್ನು ಚಿಕ್ಕ ವಯಸ್ಸಿದೆ, ಮುಂದೆ ಆಕೆ ಇನ್ನೂ ಉತ್ತಮವಾದಂತಹ ಪಾತ್ರಗಳನ್ನ ಮಾಡಬಹುದು. ಹಾಗೆ ಈಗಾಗಲೇ ಆಕೆ ಬೆಸ್ಟ್ ನಟಿ ಅಂತಾನೂ ಕೂಡ ಕರೆಸ್ಕೊಂಡಿದ್ದಾರೆ. ಮುಂದೆ ಟೆಲಿವಿಷನ್ ಮಾತ್ರ ಅಲ್ಲ, ಸಿನಿ ರಂಗದಲ್ಲೂ ಕೂಡ ಇವಳಿಗೆ ಹೆಚ್ಚೆಚ್ಚು ಅವಕಾಶಗಳು ಸಿಗಲಿ, ಆಕೆಯ ಎಲ್ಲ ಕನಸುಗಳು ಕೂಡ ನೆರವೇರಲಿ. ಈಕೆಯನ್ನ ಆದರ್ಶವಾಗಿಟ್ಕೊಂಡು ಬಹಳಷ್ಟು ಈಗಿನ ಸಿನಿ ನಟಿಯರು ಯಾರಿದ್ದಾರೆ, ಈಗಷ್ಟೇ ಸೀರಿಯಲ್ಗೆ ಪಾದಾರ್ಪಣೆ ಮಾಡ್ತಾ ಇರುವಂತಹ ಚಿಕ್ಕ ಪುಟ್ಟ ರಂಗಕರ್ಮಿಗಳಾಗಿರ್ಬೋದು ಅಥವಾ ಆರ್ಟಿಸ್ಟ್ಗಳಾಗಿರ್ಬೋದು, ಆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಯಾವುದ್ರ ಮೇಲೆ ಮಾಡಬೇಕು, ಅನಾವಶ್ಯಕವಾಗಿ ಯಾವುದ್ರ ಮೇಲೋ ಪೋಲ್ ಮಾಡಿ ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ಬೇಡಿ. ಒಳ್ಳೆಯ ನಿರ್ಧಾರವನ್ನ ಗೋಲ್ಡ್ ಮೇಲೆ ಅಥವಾ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡಿ ಒಳ್ಳೆಯ ಆದಾಯವನ್ನ ಪಡ್ಕೊಳ್ಳಿ, ಮೆಚೂರ್ಡ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ತಾ, ಹಾಗೆ ನಿಶಾ ರವಿಕೃಷ್ಣನ್ ರವರಿಗೆ ನಮ್ಮ ಕಡೆಯಿಂದಲೂ ಕೂಡ ಶುಭಾಶಯಗಳನ್ನ ಕೋರೋಣ. ಮುಂದೆ ಅವರ ಒಳ್ಳೊಳ್ಳೆಯ ಸೀರಿಯಲ್ಗಳು, ಸಿನಿಮಾಗಳು ಕೂಡ ಬರ್ಲಿ, ಜನರನ್ನ ಹೀಗೆ ರಂಜಿಸ್ತಾ ಇರಿ. ಅದೇ ರೀತಿ ನೀವು ಇಲ್ಲಿವರೆಗೂ ಏನು ಒಳ್ಳೆತನವನ್ನ ಕ್ಯಾರಿ ಮಾಡ್ಕೊಂಡು ಬಂದಿದ್ರಿ, ಮುಂದೆಯೂ ಕೂಡ ನಿಮ್ಮ ಕೆರಿಯರ್ನಲ್ಲಿ ಯಾವುದೇ ರೀತಿಯಾದಂತಹ ಕಪ್ಪು ಚುಕ್ಕಿ ಕೂಡ ಬರದೇ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೂ ಕೂಡ ನಿಶಾ ಅವರ ಅಭಿನಯ ಇಷ್ಟ ಆಗಿದ್ರೆ, ನೀವು ಕೂಡ ಅವರ ಗಟ್ಟಿಮೇಳ ಸೀರಿಯಲ್ನ ಫ್ಯಾನ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.